ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ನೆನ್ನೆಯ ಸಂಚಿಕೆ ಪೂರ್ತಿ ಈಗ ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದರಲ್ಲೇ ಮುಳುಗೋಗಿತ್ತು ಅಂತ ಹೇಳ್ಬೋದು. ಯಾಕಂತಂದರೆ ನೆನ್ನೆ ಎಪಿಸೋಡಲ್ಲಿ ಎಲ್ಲರೂ ಕೂಡ ನಾಮಿನೇಷನ್ ಮಾಡಬೇಕಾದ್ರೆ ಕೊಡ್ತಾರಲ್ಲ ರೀಸನ್ನು, ನಿಜವಾಗ್ಲೂ ಒಂದು ಬೇಜಾರಾಗುತ್ತೆ. ಕಿಚ್ಚ ಸುದೀಪ್ ಅವರು ಹೇಳಿದ್ರು ಸ್ಟೇಜ್ ಮೇಲೆ, ನೀವಿವಾಗ ಆ ವ್ಯಕ್ತಿನ ನಾಮಿನೇಟ್ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಸ್ಟ್ರಾಂಗ್ ರೀಸನ್ ಕೊಡಬೇಕು, ಸಿಲ್ಲಿ ರೀಸನ್ ಕೊಡಬಾರ್ದು ಅಂತ ಹೇಳಿದರು. ಬಟ್ ಈಗ ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಿಲ್ಲಿ ರೀಸನ್ಗಳು ಕೊಟ್ಕೊಂಡು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆನ್ನೆ ಒಂದು ಎಪಿಸೋಡಲ್ಲಿ ಕೆಲವೊಬ್ಬರು ನಾಮಿನೇಟ್ ಮಾಡಬೇಕಾದ್ರೆ ಸ್ಟ್ರಾಂಗ್ ರೀಸನ್ ಕೊಟ್ಟರು, ಬಟ್ ಇನ್ನೂ ಕೆಲವು ಸ್ಪರ್ಧಿಗಳು ಒಂದು ರೀಸನ್ನೇ ಇಲ್ಲ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತಂದ್ಬಿಟ್ಟು ಅಂತ ಒಂದು ಸಿಲ್ಲಿ ರೀಸನ್ ಕೊಟ್ಟರು. ಇನ್ನು ಯಾರನ್ನ ನಾಮಿನೇಟ್ ಮಾಡಿದ್ರು, ಇನ್ನಿದ್ರಲ್ಲಿ ಯಾರು ಸೇವ್ ಆದರು ಅಂತಂದ್ಬಿಟ್ಟು ನೋಡೋಣ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಈಗಷ್ಟೇ ಮನೆಗೆ ಎಂಟ್ರಿ ಕೊಟ್ಟಿರೋ ಶೋಭಾ ಶೆಟ್ಟಿ ಮತ್ತು ರಜತ್ ಮತ್ತು ಭವ್ಯ ಗೌಡ, ಈ 3 ಜನನೂ ಕೂಡ ನಾಮಿನೇಟ್ ಮಾಡೋಗಿರಲಿಲ್ಲ. ಭವ್ಯ ಗೌಡ ಅಂತೂ ಕ್ಯಾಪ್ಟನ್ ಆಗಿರೋ ಕಾರಣ ನಾಮಿನೇಟ್ ಮಾಡೋಂಗಿಲ್ಲ. ಇನ್ನು ಮಿಕ್ಕ ಸ್ಪರ್ಧಿಗಳನ್ನೆಲ್ಲ ನಾಮಿನೇಟ್ ಮಾಡ್ಬೋದಿತ್ತು. ಇನ್ನು ಒಂದು ವಿಶೇಷ ಅಧಿಕಾರ ಏನು ಬಂದಿತ್ತು ಅಂತಂದರೆ, ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ರಲ್ಲ ಶೋಭಾ ಶೆಟ್ಟಿ ಮತ್ತು ರಜತ್ ಅವರು, ಈಗ 3 ಜನನ ಒಬ್ಬ ಸ್ಪರ್ಧಿ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಆ 3 ಜನದಲ್ಲಿ ಒಬ್ಬ ವ್ಯಕ್ತಿನ ಇನ್ನು ಇವರಿಬ್ಬರು ಅಂದರೆ ರಜತ್ ಅವರು, ಶೋಭಾ ಶೆಟ್ಟಿ ಅವರು ಇಲ್ಲಿ ಮಾತುಕತೆ ಮಾಡಿಕೊಂಡು ಸೇವ್ ಮಾಡ್ಬೋದಿತ್ತು ಅಂತ ಅಧಿಕಾರ ಸಿಕ್ಕಿತ್ತು. ಬಟ್ ಇವಾಗ ಯಾರು ನಾಮಿನೇಟ್ ಆಗಿದ್ದಾರೆ ಮತ್ತೆ ಈ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾರನ್ನ ಸೇವ್ ಮಾಡಿದ್ದಾರೆ ಅನ್ನೋದನ್ನ ಫುಲ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಮೊದಲನೇದಾಗಿ ಮೋಕ್ಷಿತ್ ಅವರು ಬರ್ತಾರೆ. ಇಲ್ಲಿ ಮೋಕ್ಷಿತ್ ಅವರು ಫಸ್ಟ್ ಚೈತ್ರಾ ಕುಂದಾಪುರ್, ಧನ್ರಾಜ್ ಆಚಾರ್ಯ ಮತ್ತೆ ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ರೀಸನ್ ಕೂಡ ಕೊಡ್ತಾರೆ. ಇದರಲ್ಲಿ ಇನ್ನು ಸೇವ್ ಆಗೋದು ಯಾರು ಅಂತಂದ್ರೆ ಧನ್ರಾಜ್ ಆಚಾರ್ಯನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಈಗ ಏನು ಎಂಟ್ರಿ ಆಗಿದ್ದಾರೆ ಅವರಿಬ್ಬರು ಕೂಡ ಮಾತುಕತೆ ಮಾಡಿಕೊಂಡು ಧನ್ರಾಜ್ ಆಚಾರ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಆ ನಂತರ ತ್ರಿವಿಕ್ರಮ್ ಅವರು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಉಗ್ರ ಮಂಜು, ಧರ್ಮ ಕೀರ್ತಿರಾಜ್, ಈ 3 ಜನನ ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಇನ್ನು ಇದರಲ್ಲಿ ಸೇವ್ ಆಗೋದು ಯಾರು ಅಂತಂದ್ರೆ ಧರ್ಮ ಕೀರ್ತಿರಾಜ್ ಅವರು ಸೇವ್ ಆಗ್ತಾರೆ. ಇನ್ನು ಐಶ್ವರ್ಯ ಸಿಂಧೋಗಿ ಅವರು ಚೈತ್ರಾ ಕುಂದಾಪುರ್, ಉಗ್ರ ಮಂಜು, ಗೌತಮಿ 3 ಜನದ ಹೆಸರನ್ನ ತಗೊಂತಾರೆ. ಅವರು ಕೂಡ ಅಂದ್ರೆ 3 ಜನದ ಹೆಸರು ತಗೋಬೇಕು, ಆದ ಕಾರಣ 3 ಜನದ ಹೆಸರನ್ನ ತಗೊಂತಾರೆ. ಇನ್ನು ಇದರಲ್ಲಿ ಸೇವ್ ಆಗೋದು ಯಾರು ಅಂತಂದ್ರೆ ಗೌತಮಿ ಅವರು ಸೇವ್ ಆಗ್ತಾರೆ. ಆ ನಂತರ ಧನ್ರಾಜ್ ಆಚಾರ್ಯ ಅವ್ರ ಯಾರ ಹೆಸರು ತಗೊಂತಾರೆ ಅಂದ್ರೆ ಮೋಕ್ಷಿತ್ ಅವ್ರ ಹೆಸರು, ಶಿಶಿರ್ ಅವ್ರ ಹೆಸರು, ಇನ್ನು ತ್ರಿವಿಕ್ರಮ್ ಹೆಸರು. ಇನ್ನು ಇಲ್ಲಿ ಧನ್ರಾಜ್ ಆಚಾರ್ಯರು ಖಂಡಿತವಾಗ್ಲೂ ಮೋಕ್ಷಿತ್ ಅವ್ರ ಹೆಸರು ತಗೊಂತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು. ಇನ್ನು ಅವ್ರು ಮೋಕ್ಷಿತ ಹೆಸರು ಕೂಡ ತಗೊಂಡ್ರು ನಾಮಿನೇಟ್ ಅಲ್ಲಿ. ಇನ್ನು ಇಲ್ಲಿ ಸೇವ್ ಆಗೋದು ಯಾವ ಸ್ಪರ್ಧಿ ಅಂತಂದ್ರೆ ಶಿಶಿರ್ ಅವರು ಇಲ್ಲಿ ಸೇವ್ ಆಗ್ತಾರೆ. ಆ ನಂತರ ಗೌತಮಿ ಅವರು ಕೂಡ ಚೈತ್ರಾ ಕುಂದಾಪುರು, ಧರ್ಮ ಕೀರ್ತಿರಾಜು, ತ್ರಿವಿಕ್ರಮ್ ಅವರು ಈ 3 ಜನ ತಗೊಂತಾರೆ. ಇನ್ನು ಇದರಲ್ಲಿ ಧರ್ಮ ಕೀರ್ತಿರಾಜ್ ಅವರು ಸೇವ್ ಆಗ್ತಾರೆ. ನಂತರ ಧರ್ಮ ಕೀರ್ತಿರಾಜ್ ಅವರು ಬರ್ತಾರೆ. ಇಲ್ಲಿ ಅವರು ಚೈತ್ರಾ ಕುಂದಾಪುರು, ತ್ರಿವಿಕ್ರಮ್ ಅವರು, ಮೋಕ್ಷಿತ ಅವರು. ನಿಜವಾಗ್ಲೂ ಎಲ್ರಿಗಿಂತ ಇಲ್ಲಿ ನಾಮಿನೇಟ್ ಮಾಡಬೇಕಾದ್ರೆ ರೀಸನ್ ಕೊಡ್ತಾರಲ್ಲ, ತುಂಬ ಇಲ್ಲಿ ಚಿಕ್ಕದಾಗಿ ರೀಸನ್ ಕೊಟ್ಟು ಅಂದರೆ ಚಿಕ್ಕವಾಗಿ ಚೊಕ್ಕವಾಗಿ ರೀಸನ್ ಕೊಟ್ಟಿದ್ದು ಯಾರು ಅಂತಂದರೆ ಇಷ್ಟುದ್ದ ಭಾಷಣ ಮಾಡಲಾರೆ ಶಾರ್ಟಾಗಿ ಸ್ವೀಟಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು 3 ಜನದ ಬಗ್ಗೆ. ಇನ್ನು ಇದರಲ್ಲಿ ತ್ರಿವಿಕ್ರಮ್ ಅವರು ಸೇವ್ ಆಗ್ತಾರೆ. ಇನ್ನು ಚೈತ್ರಾ ಕುಂದಾಪುರ ಅವರು ಉಗ್ರ ಮಂಜು, ಧರ್ಮ ಕೀರ್ತಿರಾಜ್, ತ್ರಿವಿಕ್ರಮ್ ಈ 3 ಜನನ ನಾಮಿನೇಟ್ ಮಾಡ್ತಾರೆ. ಇನ್ನು ಇದರಲ್ಲಿ ಉಗ್ರ ಮಂಜು ಅವರು ಸೇವ್ ಆಗ್ತಾರೆ. ಆ ನಂತರ ಶಿಶಿರ್ ಶಾಸ್ತ್ರಿ ಇವರು ಚೈತ್ರಾ ಕುಂದಾಪುರ್, ಉಗ್ರ ಮಂಜು, ಧನ್ರಾಜ್ ಆಚಾರ್ಯ. ಖಂಡಿತವಾಗ್ಲೂ ಇಲ್ಲಿ ಶಿಶಿರ್ ಶಾಸ್ತ್ರಿ ಅವರು ಚೈತ್ರಾ ಕುಂದಾಪುರ್ ಅವ್ರನ್ನ ನಾಮಿನೇಷನ್ನೇ ತಗೊಂತಾರೆ ಅಂತ ಗೊತ್ತಿತ್ತು. ಯಾಕಂದರೆ ನೀವು ಕಳೆದ ವಾರದಲ್ಲೇ ನೋಡಿರ್ತೀರ ಅವ್ರು ಯಾವ ರೀತಿ ಒಂದು ಬೇಜಾರಾಗಿದ್ದರು ಚೈತ್ರಾ ಕುಂದಾಪುರ್ ಅವ್ರ ಮೇಲೆ ಅಂತ ಅಂದ್ಬಿಟ್ಟು. ಇನ್ನು ಇದರಲ್ಲಿ ಸೇವ್ ಆಗೋದು ಯಾರು ಅಂತಂದರೆ ಧನ್ರಾಜ್ ಆಚಾರ್ಯ ಅವರು ಇದರಲ್ಲಿ ಸೇವ್ ಆಗ್ತಾರೆ. ಆ ನಂತರ ಉಗ್ರ ಮಂಜು ಇವರು ತ್ರಿವಿಕ್ರಮ್ ಹೆಸರು ತಗೊಂತಾರೆ. ಇದು ಕಾಮನ್ ಆಗಿ ಅವ್ರು ತಗೊಂತಾರೆ ಅಂತ ಗೊತ್ತಿತ್ತು. ಯಾಕಂದರೆ ತ್ರಿವಿಕ್ರಮ್ ಅವರು ಕೂಡ ಉಗ್ರ ಮಂಜು ಅವ್ರ ಹೆಸರು ತಗೊಂಡಿರೋ ಕಾರಣ ಇಲ್ಲಿ ಉಗ್ರ ಮಂಜು ಅವರು ಮೊದಲನೇದಾಗಿ ತ್ರಿವಿಕ್ರಮ್ ಹೆಸರನ್ನ ತಗೊಂತಾರೆ. ಆ ನಂತರ ಮೋಕ್ಷಿತ, ಯಾಕಂದ್ರೆ ಮೋಕ್ಷಿತ ಅವರು ಕೂಡ ಇಲ್ಲಿ ಉಗ್ರ ಮಂಜು ಅವ್ರ ಹೆಸರನ್ನ ತಗೊಂಡಿದ್ರು. ಇಲ್ಲಿ ಉಗ್ರ ಮಂಜು ಅವರು ಕೂಡ ಮೋಕ್ಷಿತ ಅವ್ರ ಹೆಸರನ್ನ ತಗೊಂಡ್ರು. ಆ ನಂತರ ಇಲ್ಲಿ ಧರ್ಮ ಕೀರ್ತಿರಾಜ್ ಅವ್ರ ಹೆಸರು ತಗೊಂತಾರೆ ಉಗ್ರ ಮಂಜು ಅವರು. ಇನ್ನು 3 ಜನದ ಹೆಸರು ತಗೊಂಡಂಗಾಯ್ತು. ಉಗ್ರ ಮಂಜು ಅವರು, ತ್ರಿವಿಕ್ರಮ್, ಮೋಕ್ಷಿತ, ಧರ್ಮ ಕೀರ್ತಿರಾಜ್ ಅವ್ರ ಹೆಸರನ್ನ ತಗೊಂತಾರೆ. ಇನ್ನು ಇದರಲ್ಲಿ ಧರ್ಮ ಕೀರ್ತಿರಾಜ್ ಅವರು ಸೇವ್ ಆಗ್ತಾರೆ. ಇನ್ನು ನಾಮಿನೇಟ್ ಮಾಡಿದಾಗ ಒಂದು ರೀಸನ್ ಕೊಡಬೇಕಾಗಿರುತ್ತಲ್ಲ, ಇಲ್ಲಿ ಉಗ್ರ ಮಂಜು ಅವರು ತುಂಬಾನೇ ಟೈಮ್ ತಗೊಂಡ್ರು ಅಂತ ಹೇಳ್ಬೋದು. ಒಬ್ಬೊಬ್ಬರ ಮೇಲೆ ಇಷ್ಟು ಶುದ್ಧ ಲಿಸ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಲಿಸ್ಟ್ ಹೇಳೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇವರು ತುಂಬಾನೇ ಟೈಮ್ ತಗೊಂಡ್ಬಿಟ್ಟು ಇಲ್ಲಿ ಒಬ್ಬೊಬ್ಬರ ಮೇಲೆ ಏನೇನು ಅವರು ಏನಕ್ಕೆ ನಾಮಿನೇಟ್ ಮಾಡ್ತಿದ್ದೇನೆ ಅನ್ನೋ ರೀಸನ್ ಇಲ್ಲಿ ಕೊಟ್ಟರು. ಆ ನಂತರ ಹನುಮಂತ್ ಅವ್ರು ಬರ್ತಾರೆ. ಅವರು ಐಶ್ವರ್ಯ ಸಿಂಧೋಗಿ, ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರಾ ಕುಂದಾಪುರ್ ಇವರು ಕೂಡ ಅಷ್ಟೇ ಇಲ್ಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಶಾರ್ಟಾಗಿ ಸ್ವೀಟಾಗಿ ಹೇಳಿಬಿಟ್ಟು ಮುಗಿಸ್ತಾರೆ. ಇನ್ನು ಇದರಲ್ಲಿ ಸೇವ್ ಆಗೋದು ಯಾರು ಅಂದರೆ ಐಶ್ವರ್ಯ ಸಿಂಧೋಗಿ ಅವರು ಸೇವ್ ಆಗ್ತಾರೆ. ಆ ನಂತರ ಗೋಲ್ಡ್ ಸುರೇಶ್ ಅವರು ಉಗ್ರ ಮಂಜು, ಗೌತಮಿ ಮತ್ತು ಚೈತ್ರಾ ಕುಂದಾಪುರ್ ಇದರಲ್ಲಿ ಸೇವ್ ಆಗೋದು ಯಾರು ಅಂದರೆ ಚೈತ್ರಾ ಕುಂದಾಪುರ್ ಅವರು ಸೇವ್ ಆಗ್ತಾರೆ. ಸೊ ವೀಕ್ಷಕರೇ, ಇನ್ನು ನಾಮಿನೇಷನ್ ಪ್ರಕ್ರಿಯೆ ಅಂತ ಮುಗಿಯುತ್ತೆ. ಇನ್ನು ಇದರಲ್ಲಿ 7 ಜನ ನಾಮಿನೇಟ್ ಆಗ್ತಾರೆ. ಅದರಲ್ಲಿ ಯಾರ್ಯಾರು ಅಂತಂದರೆ ಚೈತ್ರಾ ಕುಂದಾಪುರ್ ಅವರು, ಉಗ್ರ ಮಂಜು ಅವರು, ತ್ರಿವಿಕ್ರಮ್ ಅವರು, ಮೋಕ್ಷಿತ ಅವರು, ಗೌತಮಿ ಅವರು, ಧರ್ಮ ಕೀರ್ತಿರಾಜ್ ಅವರು. ಇನ್ನು ಭವ್ಯ ಗೌಡ ಅವರು ಇಲ್ಲಿ ಹನುಮಂತ್ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಕ್ಕೆ ಇಲ್ಲಿ ಹನುಮಂತ್ ಅವರು ಕೂಡ ಈಗ ನಾಮಿನೇಟ್ ಆಗಿದ್ದಾರೆ.
ಇವಾಗ ನಾಮಿನೇಷನ್ ಪ್ರಕ್ರಿಯೆ ಅಂತೂ ನಿನ್ನೆ ಎಪಿಸೋಡಲ್ಲಿ ಮುಗೀತು. ಆಮೇಲೆ ಇಲ್ಲಿ ಒಂದು ಟಾಸ್ಕ್ ವಿಚಾರಕ್ಕೆ ಇಲ್ಲಿ 2 ತಂಡಗಳಾಗಿ ವಿಂಗಡಣೆ ಆಗಬೇಕು ಅಂತ ಹೇಳ್ತಾರೆ. ಬಿಗ್ ಬಾಸ್ ಇಲ್ಲಿ ಭವ್ಯ ಗೌಡ ಅವ್ರನ್ನ ಡೈರೆಕ್ಟಾಗಿ ಒಂದು ಟೀಮ್ಗೆ ಆಯ್ಕೆ ಮಾಡ್ತಾರೆ, ಇನ್ನೊಂದು ಟೀಮ್ಗೆ ಇನ್ನೊಬ್ಬರು ನಾಯಕರು ಬೇಕಲ್ವ. ಅದಕ್ಕೆ ಇವಾಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಏನು ಕೊಟ್ಟಿದ್ದಾರೆ ಇಬ್ಬರು ಸ್ಪರ್ಧಿಗಳು, ಅದರಲ್ಲಿ ಯಾರನ್ನ ಒಬ್ಬರು ನಾಯಕರಾಗಬೇಕು. ಇದರಲ್ಲಿ ಅರ್ಹ ಯಾರು ಅನರ್ಹ ಯಾರು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಿಕ್ಕಿರೋ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಳ್ತಾರೆ. ಇನ್ನು ಇದರಲ್ಲಿ ವಾದ ನಡೆಯುತ್ತಲ್ಲ, ನಿಜವಾಗ್ಲೂ ಪೂರ್ತಿ ಎಪಿಸೋಡ್ ಬಂದ್ಬಿಟ್ಟು ಇಲ್ಲಿ ಶೋಭಾ ಶೆಟ್ಟಿ ಅವ್ರ ಮೇಲೆ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಅನರ್ಹ ಅಂತಂದ್ಬಿಟ್ಟು ಇಲ್ಲಿ ಮಂಜು ಅವರು ಹೇಳ್ತಾರೆ. ಅಂದರೆ ಇವರು ಒಂದು ಟೀಮ್ಗೆ ನಾಯಕರಾಗೋಕ್ಕೆ ಇಲ್ಲಿ ಅನರ್ಹ ಅಂತಂದ್ಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಹೇಳ್ತಾರೆ. ಇದಕ್ಕೆ ವಾದ ನಡೆಯುತ್ತೆ ನಿಜವಾಗ್ಲೂ ತುಂಬ ಹೊತ್ತು ಇದಕ್ಕೆ ವಾದ ನಡೆಯುತ್ತೆ. ಬಟ್ ಇಲ್ಲಿ ಕೊನೆಗೆ ಉಗ್ರ ಮಂಜು ಅವರು ಶೋಭಾ ಶೆಟ್ಟಿ ಅವರು ಏನು ವಾದ ಮಾಡ್ತಾರೆ ಅದಕ್ಕೆ ಸೈಲೆಂಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅನರ್ಹ ಅನ್ನೋ ಬ್ಯಾಚ್ ಸಿಗೋದು ಇಲ್ಲಿ 3 ಸ್ಪರ್ಧಿಗಳು ಇಲ್ಲಿ ಅನರ್ಹ ಅಂತ ಶೋಭಾ ಶೆಟ್ಟಿ ಅವರಿಗೆ ಬ್ಯಾಚ್ ಕೊಡ್ತಾರೆ. ಒಂದು ಉಗ್ರ ಮಂಜು ಅವರು, ಆ ನಂತರ ಗೌತಮಿ ಅವರು, ಇನ್ನು ಹನುಮಂತ ಅವರು. ಇನ್ನು ಉಗ್ರ ಮಂಜು ಅವರು ಮತ್ತು ಶೋಭಾ ಶೆಟ್ಟಿ ಅವ್ರ ಮಧ್ಯೆ ಒಂದು ಏನು ವಾದ ನಡೆಯುತ್ತೋ ಇಲ್ಲಿ ಅನರ್ಹ ಅಂತ ಹೇಳ್ತಾರಲ್ವ ಉಗ್ರ ಮಂಜು ಅವರು, ಅದಕ್ಕೆ ಇಲ್ಲಿ ಶೋಭಾ ಶೆಟ್ಟಿ ಅವರು ವಾದ ಮಾಡ್ತಾರೆ. ಇನ್ನು ಈ ವಾದ ಎಲ್ಲ ನೋಡ್ತಾ ಇರ್ತಾರಲ್ಲ ಮಿಕ್ಕಿರೋ ಸ್ಪರ್ಧಿಗಳು, ಮಿಕ್ಕಿದವರೆಲ್ಲ ಅಂತಂದರೆ ಚೈತ್ರ ಕುಂದಾಪುರ ಆಗಲಿ, ತ್ರಿವಿಕ್ರಮ್ ಅವರಾಗಲಿ, ಶಿಶಿರು ಆಗಲಿ, ಎಲ್ಲರೂ ಕೂಡ ನೋಡ್ತಾನೆ ಇರ್ತಾರೆ. ನಿಜವಾಗ್ಲೂ ಒಂದು ರೀತಿ ಅರ್ಧ ಎಪಿಸೋಡ್ ಫುಲ್ ಇದೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ಹೈಲೈಟ್ ಆಗಿ ಕಾಣಿಸ್ತಿದ್ದು ಯಾರು ಅಂತಂದರೆ ಉಗ್ರ ಮಂಜು ಅವರು ಮತ್ತು ಶೋಭಾ ಶೆಟ್ಟಿ ಅವರು. ಇವರು ಇಲ್ಲಿ ಏನು ವಾದ ಮಾಡ್ತಾರೋ ಇದನ್ನು ನೋಡಿದ ತಕ್ಷಣ ಇಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಯಾರೂ ಕೂಡ ಅನರ್ಹ ಅಂತ ಕೊಡೋದೇ ಇಲ್ಲ. ಆಮೇಲೆ ಇಲ್ಲಿ ಧೈರ್ಯ ಮಾಡಿ ಆಮೇಲೆ ಕೊಟ್ಟಿದ್ದು ಯಾರು ಅಂತಂದರೆ ಗೌತಮಿಯವರು ಮತ್ತು ಹನುಮಂತ ಅವರು. ಇಲ್ಲಿ ಅನರ್ಹ ಅಂತ ಕೊಟ್ಟಾಗ ಗೌತಮಿಯವರು ಕೂಡ ಇಲ್ಲಿ ಶೋಭಾ ಅವರು ನಿಜವಾಗ್ಲೂ ವಾದ ಮಾಡ್ತಾರೆ. ಇನ್ನು ಇವೆಲ್ಲ ವಾದ ಎಲ್ಲ ನೋಡಿದ್ಮೇಲೆ ಉಗ್ರ ಮಂಜು ಅವ್ರದ್ದು ಮತ್ತು ಗೌತಮಿಯವ್ರದ್ದು ವಾದ ಎಲ್ಲ ಆದಮೇಲೂ ಕೂಡ ಇಲ್ಲಿ ಹನುಮಂತ ಅವರು ಬರ್ತಾರೆ. ಹನುಮಂತ ಅವ್ರು ಬಂದಮೇಲೆ ಹೇಳ್ತಾರೆ, ಇಲ್ಲಿ ನಾನು ಅನರ್ಹ ಅಂತ ಕೊಡೋದು ಯಾರಿಗೆ ಅಂತಂದರೆ ಶೋಭಾ ಅವ್ರಿಗೆ ಕೊಡ್ತೀನಿ ಅಂತಂದ್ಬಿಟ್ಟು, ಇಲ್ಲಿ ನನಗೆ ಭಯ ಆಗ್ತದೆ ಅಂತಂದ್ಬಿಟ್ಟು ಕೂಡ ಹೇಳ್ತಾರೆ. ಬಟ್ ಅವರು ನಡ್ಕೊತಿದ್ದ ರೀತಿ ಕೂಡ ಹಾಗೇ ಇತ್ತು. ಯಾಕಂದರೆ ಅಷ್ಟೊಂದು ಜಗಳ ಆಗಿದೆ, ಇವಾಗ ನಾನೇನ ಅನರ್ಹ ಅಂತ ಕೊಟ್ಟರೆ ನನ್ನ ಮೇಲೆ ಯಾವ ರೀತಿ ಒಂದು ಇವರು ವಾದ ಮಾಡ್ಬೋದು ಅಂತಂದ್ಬಿಟ್ಟು ನಿಜವಾಗ್ಲೂ ಹನುಮಂತ ಅವ್ರಿಗೆ ಭಯ ಆಗಿತ್ತು ಅಂತ ಕಾಣಿಸುತ್ತೆ. ಅವರೇ ಕೂಡ ಹೇಳಿದ್ರು ನನಗೆ ಭಯ ಆಗ್ತಾಯಿದೆ ಅಂತ ಹೇಳಿಬಿಟ್ಟೆ ಇಲ್ಲಿ ಅನರ್ಹ ಬ್ಯಾಡ್ಜ್ನ ಇಲ್ಲಿ ಶೋಭಾ ಶೆಟ್ಟಿ ಅವರಿಗೆ ಹನುಮಂತ ಅವರು ಕೊಡ್ತಾರೆ. ಶೋಭಾ ಶೆಟ್ಟಿ ಅವರು ಗೌತಮಿ ಅವ್ರಿಗೆ ಮತ್ತು ಉಗ್ರ ಮಂಜುರಿಗೆ ಸಿಕ್ಕಾಪಟ್ಟೆ ವಾದ ಮಾಡ್ತಾರೆ. ಏನಕ್ಕೆ ಅಂತಂದರೆ ಅನರ್ಹ ಅಂತ ಏನು ಕೊಟ್ರಿ, ಈ ರೀಸನ್ ನನಗೆ ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಯಾರ ಹತ್ರ ಉಗ್ರ ಮಂಜೂರ ಹತ್ರ ಇಲ್ಲಿ ವಾದ ಮಾಡ್ತಾರೆ ಶೋಭಾ ಶೆಟ್ಟಿ ಅವರು. ಗೌತಮಿ ಅವ್ರ ಹತ್ರನೂ ಅಷ್ಟೇ, ಇನ್ನು ನಿಮ್ಮ ಮುಖನ ಕಳ್ಸಿಬಿಡ್ತೀನಿ ಅಂತಂದ್ಬಿಟ್ಟು ಭಯನ ಮತ್ತು ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ಇಲ್ಲವೇ ಇಲ್ಲ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ವಾದಗಳು ಕೂಡ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ನಿಜವಾಗ್ಲೂ ಹನುಮಂತವರು ಅನರ್ಹ ಅಂತೇಳ್ಬಿಟ್ಟು ಇಲ್ಲಿ ಕೊಟ್ಟಾಗ ನಿಜವಾಗ್ಲೂ ಇಲ್ಲಿ ಶೋಭಾ ಶೆಟ್ಟಿ ಅವರು ಜಾಸ್ತಿ ವಾದ ಮಾಡಲ್ಲ, ಓಕೆ ಅಂತಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ ತಲೆ ಆಡಿಸ್ಕೊಂಡು ಸುಮ್ಮನೆ ಆಗ್ತಾರೆ. ಸೊ ವೀಕ್ಷಕರೇ, ಸದ್ಯ ಈಗ ನಿನ್ನೆ ಎಪಿಸೋಡಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ. ಆಮೇಲೆ ಒಂದು ಟಾಸ್ಕ್ ಆಡೋಕ್ಕೆ ಇಲ್ಲಿ ಯಾವ ತಂಡ ರಚನೆಯಾಗಿದೆ ಅಂದರೆ 2 ತಂಡ ರಚನೆಯಾಗಿದೆ. ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕೂಡ ಆಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಈಗ ಮನೆಯಿಂದ ಒಟ್ಟು ಹೊರಗೆ ಹೋಗೋಕ್ಕೆ ಈ ವಾರ 7 ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ನೀವು ಯಾವ ವ್ಯಕ್ತಿನ ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮತ್ತು ಯಾವ ವ್ಯಕ್ತಿ ಈ ವಾರ ಎಲಿಮಿನೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.